ಈ ಬರ್ಡೇಗೆ ಪಾರ್ಟಿ ಬೇಡ, ಒಂದು ಸ್ಟೋರಿ ಬೇಕು ಅಂತ ಐ ಡಿಸೈಡೆಡ್ ಟು ಸೆಲೆಬ್ರೇಟ್ ಸಮ್ವೇರ್ ಫಾರ್. ನಾನು ಹೊರಟಿದ್ದು ಮಲೇಷ್ಯಾಗೆ. ಬ್ಯಾಂಗ್ಳೂರಿಂದ ಚೆನ್ನೈ ಫ್ಲೈಟ್ ತಗೊಂಡು ಚೆನ್ನೈಯಿಂದ ಪೆನಾಂಗ್ಗೆ ರೀಚ್ ಆದೆ. ನಿಮ್ಗೆ ಗೊತ್ತು, ಯೂಶಲಿ ಟ್ರಿಪ್ ಪ್ಲಾನ್ ಮಾಡಕ್ಕೆ ತುಂಬಾನೇ ಸ್ಟ್ರೆಸ್ ಆಗುತ್ತೆ ಅಂತ. ಆದ್ರೆ ಈ ಸಲ ನಾನು ಆ ಸ್ಟ್ರೆಸ್ ನ ತಗೊಳಕ್ಕೆ ರೆಡಿ ಇರಲಿಲ್ಲ. ಈ ಸಲ ನಾನ್ ಚೂಸ್ ಮಾಡಿದ್ದು ದಿಮಾಕ್ ಟೂರ್ಸ್. ಫ್ಲೈಟ್ಸ್, ಹೋಟೆಲ್, ಸೈಟ್ ಸೀಯಿಂಗ್ ಎಲ್ಲ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿದ್ರು. ಇವರಲ್ಲಿ ನಂಗೆ ಇಷ್ಟ ಆಗಿದ್ದು 24 hours ವಾಟ್ಸಾಪ್ ಅಲ್ಲಿ ಅವೈಲೇಬಲ್ ಇರ್ತಾ ಇದ್ರು. ಅಂಡ್ ಪ್ರತಿ ಸಲ ನಾವು ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಅಪ್ಡೇಟ್ ಮಾಡ್ತಾನೆ ಇರ್ತಾ ಇದ್ರು. ನನಗಿದ್ದಿದ್ದು ಒಂದೇ ಕೆಲಸ ಏನು ಅಂದ್ರೆ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಅಲ್ಲಿ ಎಂಜಾಯ್ ಮಾಡೋದು ಅಷ್ಟೇ. ಫೈನಲಿ ಪೆನಾಂಗ್ಗೆ ರೀಚ್ ಆದ್ವಿ. ಫಸ್ಟ್ ಸ್ಟಾಪ್ ಇದ್ದಿದ್ದು ಪೆನಾಂಗ್ ಹಿಲ್. ಪೆನಾಂಗ್ ನ ಹೈಯೆಸ್ಟ್ ಪಾಯಿಂಟ್ ಗೆ ವಿ ಟುಕ್ ಅ ಬ್ಯೂಟಿಫುಲ್ ಟ್ರೈನ್ ರೈಡ್. ಅಲ್ಲಿಂದ ದಿ ಹ್ಯಾಬಿಟೇಟ್ ಸಿಟಿಯಲ್ಲೇ ಇದ್ದಿದ್ದು ನನಗೆ ಈ ಕ್ಯಾನೋಪಿ ವಾಕ್ ಅಲ್ಲಿ ವಾಕ್ ಮಾಡ್ತಾ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಸ್ಟಾಪ್ ನಮಗಿದ್ದು ಕೇಕ್ ಲೋಕ್ಸಿ ಟೆಂಪಲ್, ಮಲೇಷ್ಯಾದ ಲಾರ್ಜೆಸ್ಟ್ ಬುದ್ಧಿಸ್ಟ್ ಟೆಂಪಲ್. ಈ ಟೆಂಪಲ್ ಅಲ್ಲಿ ವಿಶಿಂಗ್ ರಿಬನ್ ಇತ್ತು. ಐ ಚೋಸ್ ವಿಶಸ್ ಕಮ್ ಟ್ರೂ ಅಂತ. ಹಾಗೆ ಈವ್ನಿಂಗ್ ನಾವು ಚೆಕ್ ಇನ್ ಮಾಡಿದ್ದು ಎಂ ಸೋಷಿಯಲ್ ರೆಸಾರ್ಟ್ ಪೆನಾಂಗ್ ಅಲ್ಲಿ. ವೆಲ್ಕಮಿಂಗ್ ಮಾತ್ರ ತುಂಬಾನೇ ಕ್ಯೂಟ್ ಆಗಿತ್ತು. ಐ ರಿಯಲಿ ಲವ್ಡ್ ಇಟ್. ಅಲ್ಲಿಂದ ನಾವು ಹೊರಟಿದ್ದು ಬಾಟು ಫೆರಂಗಿ ಬೀಚ್. ಹಾಗೆ ಬೀಚ್ ವ್ಯೂನೆಲ್ಲ ನೋಡ್ಕೊಂಡು ಅಲ್ಲಿಂದ ನಾವು ಹೋಗಿದ್ದು ಡಿನ್ನರ್ ಮಾಡಕ್ಕೆ. ಈ ಸಲ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಐ ಟ್ರೈಡ್ ಸುಶಿ. ಟ್ರಸ್ಟ್ ಮೀ, ತುಂಬಾನೇ ಚೆನ್ನಾಗಿತ್ತು. ಪರ್ಫೆಕ್ಟ್ ಸ್ಟಾರ್ಟ್ ಫಾರ್ ಮೈ ಬರ್ಡೇ. ಇಲ್ಲಿಗೆ ಡೇ 1 ನ ಮುಗಿಸ್ತಾ ಇದ್ದೀನಿ. ಡೇ 2 ಐಟಿನರಿಗಾಗಿ ಡೇ 2 ಅಂತ ಕಮೆಂಟ್ ಮಾಡಿ.